ಅಧಿಕಾರಿಗಳನ್ನ ಬೈಯೋದು ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಅಂತ ನೀವು ಅದನ್ನ ಸಮರ್ಥನೆ ಮಾಡ್ಕೊಂಡಿರಿ. ಯಾರ SP ಆಯ್ತು ಸುಜಿತ ಐರಪ್ಪ ಅವರು PH ಆಯ್ತು ಸುಜಿತ ಐರಪ್ಪ ಅವರು PH ಶಾಸಕರು ಏಕವಚನದಲ್ಲಿ ನಿಮ್ಮನ್ನ ಸಂಬೋಧನೆ ಮಾಡಿದ್ದಾರೆ. ಅಧಿಕಾರಿಗಳಿಗೆ ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ. ನಾವು ಗೌರವ ಕೊಡ್ತೀವಿ, ಅವರು ಗೌರವ ಕೊಡಬೇಕು. ನೀವೀಗ ನೀವು ಅಲ್ಲ ಮಾಡ್ಲೇಬೇಕು. ನೀವು ಆರೋಪ ಮಾಡಿದ್ರೆ ಸರಿ ಇದೆ ಸರ್, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲ ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ನೀವು ಅಧಿಕಾರಿಗಳನ್ನ ಬೈಯೋದು ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಅಂತ ನೀವು ಅದನ್ನ ಸಮರ್ಥನೆ ಮಾಡ್ಕೊಂಡ್ರಿ. ಈಗ ಅವರು IAS ಒಂದೇ ನಿಮಿಷ ಸರ್, IAS IPS ಅವರಿದ್ದಾರೆ, ನೀವು ಕೂಡ ಇನ್ನು ವಯಸ್ಸಲ್ಲೂ ಕೂಡ ಚಿಕ್ಕವರು. ಏಕವಚನದಲ್ಲಿ ಬೈಯೋದು ಅದು ಎಷ್ಟು ಸರಿ ಸರ್? ನಾನು ಏಕವಚನದಲ್ಲಿ ಬೈಯೋದು ಸರಿ ಅಂತ ಅಲ್ಲ, ಕೆಲವು ವೇಳೆ ಹಂಗಾಗುತ್ತೆ ಅಂತ ಹೇಳಿದ್ರಿ. ಒಪ್ಕೋತೀನಿ, ಆದ್ರೆ ನಾನು ಹೇಳ್ತಿರೋದು ಏನ್ ಗೊತ್ತಾ, ಅಡ್ಮಿನಿಸ್ಟ್ರೇಟಿವ್ಲಿ ನಾವು ಜನಸಾಮಾನ್ಯರ ಕೆಲಸ ಮಾಡಿಸೋದಕ್ಕೆ ಅಧಿಕಾರಿಗಳಿಗೆ ಬೈಬೋದು. ಆದ್ರೆ ಅದನ್ನ ಬಿಟ್ಬಿಟ್ಟು ಅವಾಚ್ಯತೆಗಳಿಂದ ಬೈದಿರೋದಾಗ್ಲಿ ಅಥವಾ ಬೇರೆ ರೀತಿಯಾದ ತಪ್ಪು ರೀತಿಯ ನಡವಳಿಕೆ ಮಾಡೋದಾಗ್ಲಿ ನಾವು ಯಾವುದೇ ರೀತಿ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ಅಂದ್ರೆ ಏಕವಚನ ಅಂದ್ರೆ ಅವಳು ಅಂತ 2-3 ಸಲ ಇದು ಮಾಡಿದ್ರಿ, ಅದಕ್ಕೆ ನಾವು ಕೇಳಿದಷ್ಟು. 121 ಸೆಕ್ಷನ್ ಓದ್ರಿ. ಅಲ್ಲ, ನೀವು ಶಾಸಕರಿದ್ದೀರಿ, ನೀವೇ ಮಾಡಿಸ್ಬೋದಲ್ಲ ಸರ್. ನಿಮ್ಮ ಮಾತು ಯಾಕೆ ಕೇಳಲ್ಲ? ಅಲ್ಲ, ನೀವೇ ಇದ್ದೀರಾ, ಜನಪ್ರತಿನಿಧಿಯಾಗಿ ನೀವೇ ಇದ್ದೀರಿ ಸರ್, ನೀವೇ ಕೇಳ್ಬೇಕು ಸರ್. ನಾನು ದಿನ ಬೆಳಗ್ಗೆ DSP ಇಬ್ರು ಕೇಳ್ತೀನಿ, ಒಬ್ಬರು ಕೇಳ್ತೀನಿ, ಇಬ್ರು ಕೇಳ್ತೀನಿ. ಏನ್ ಹೇಳ್ತಾರೆ ಸರ್? ಅವ್ರು ಹೇಳ್ತಾರೆ ನಾನು ಸ್ಟೇಷನ್ ಬೇಲ್ ಕೊಟ್ಟಿದ್ದೀನಿ. ಈಗ ನಿಮ್ದೇ ಅರೆಸ್ಟ್ ಮಾಡಕ್ಕಾಗ್ಲಿ ಇನ್ಯಾರು ಕೇಳ್ತಾರೆ ಸರ್? ನಾನು ಅದನ್ನೇ ಹೇಳ್ತಿದ್ದಲ್ಲ, ಸ್ಟೇಷನ್ ಬೇಲ್ ಕೊಟ್ಟಿದ್ದೀನಿ, ನಾನು ಅರೆಸ್ಟ್ ಮಾಡಕ್ ಬರಲ್ಲ ಸರ್ ಅಂತಾರೆ. ಈಗ ಅದಕ್ಕೆ ನಂತರ ಅವ್ರು ಮುಂದಿನ ಹೋರಾಟ ಅವ್ರು ಮಾಡ್ಲಿ, ಅವ್ರು ಹೋಮ್ ಸೆಕ್ರೆಟರಿ ಹತ್ರ ಹೋಗ್ತಾರೋ DGIG ಹತ್ರ ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ಸಂಘ ಮಾಡ್ಕೊಂಡಿದ್ದಾರೆ, ರಾಜ್ಯ PDOಗಳ ಒಂದು ಸಂಘ ಮಾಡ್ಕೊಂಡು ನಾವು ಹೋರಾಟ ಮಾಡ್ಲಿ. ನಾವು ಅದಕ್ಕೆ ಏನ್ ಬೇಕೋ ಸಹಕಾರ ಇದ್ರೆ ನಾವು ಬೆಂಬಲ ನಾವು ಮಾಡ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಏನು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಹಾಕೊಂಡಿದ್ದೆ ಅದಕ್ಕೆ ನಾನು ಮಾಡ್ತೀವಿ. ಸ್ಟೇಷನ್ ಬೇಲಿಗೆ ಅಪ್ಲೈ ಆಗಲ್ಲ, ಮ್ಯಾಜಿಸ್ಟ್ರೇಟ್ ಬೇಲ್ ಇರೋದ್ರಿಂದ ಮ್ಯಾಜಿಸ್ಟ್ರೇಟ್ ಕೊಡಬೇಕು. ಅದನ್ನೇ ಕೇಳಿದೀವಿ SP ಅವರಿಗೆ, ಸ್ಟೇಷನ್ ಬೇಲ್ ಹೆಂಗ್ ಕೊಟ್ರಿ ನೀವು, ಯಾಕೆ ಅರೆಸ್ಟ್ ಮಾಡಿಲ್ಲ? ಇಟ್ ಕ್ಲಿಯರ್ಲಿ ಸೇಸ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೊಡ್ಬೇಕು ಬೇಲ್ನ. ಎನಿ ಮ್ಯಾಜಿಸ್ಟ್ರೇಟ್ ಅಂತ ಇನ್ನೊಂದು ಸೆಕ್ಷನ್ ಇರುತ್ತೆ, 2 ಸೆಕ್ಷನ್ಗಳಿಗೂ ಇಷ್ಟು ಸ್ಟ್ರಾಂಗ್ ಸೆಕ್ಷನ್ ಹಾಕ್ಬಿಟ್ಟು ನೀವು ಹೆಂಗ್ರಿ ಬೇಲ್ ಕೊಟ್ರಿ, ಹೆಂಗ್ ಸ್ಟೇಷನ್ ಬೇಲ್ ಕೊಟ್ರಿ? ಆಮೇಲೆ ಆಫ್ಟರ್ ದಿ FIR ಇಸ್ ಬೀಂಗ್ ಫೈಲ್ಡ್ ಅವ್ರು ಅಲ್ಲೇ ಇಟ್ಕೋತಾರೆ, 6-7 hours ಅಲ್ಲೇ ಇಟ್ಕೋತಾರೆ, ರಾಜಿ ಮಾಡಿಸಿ ಏನಾದ್ರು ತೆಗ್ಸಕ್ ಮಾಡಕ್ಕೆ. CCTV ಫುಟೇಜ್ ಇದೆ, ಸಂಬಂಧಪಟ್ಟ ರೂರಲ್ ಸ್ಟೇಷನ್ ಅಂತ ತೆಗೆದು ನೋಡಿ. ಯಾಕೆ ಕೇಳಿ ಪ್ರಶ್ನೆ ಮಾಡಿ ಜಿಲ್ಲಾ ಪರಿಷತ್ಗಳಿಗೆ, ನಾವು ಒಬ್ಬರನ್ನೇ ಪ್ರಶ್ನೆ ಮಾಡ್ತೀರ ನೀವು? ಅಲ್ಲ, ನೀವು ಶಾಸಕರಿದ್ದೀರಲ್ಲ ಸರ್, ನಿಮ್ಮ ಮಾತನ್ನ ಕೇರಳ ಅಂದ್ರೆ ಇನ್ನು ಉಳಿದವ್ರು ಕೇಳ್ತಾರೆ ಸರ್. ಅದೇ ಹೇಳಿದ್ದು ನಾವು ಜನಪ್ರತಿನಿಧಿಗಳಿಗೆ ಪರಿಸ್ಥಿತಿ ಜಿಲ್ಲೆಯಲ್ಲಿ ಪೊಲೀಸ್ ಹಿನ್ನೆಲೆ ನ್ಯಾಯ ಸಿಗುತ್ತೆ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಉಳ್ಕೊಂಡಿಲ್ಲ, ಪಪ್ಪೆಟ್ ಡಿಪಾರ್ಟ್ಮೆಂಟ್ ಆಗಿದೆ ಅಂತ ನಾವು ಅವತ್ತೇ ಹೇಳಿ ಇನ್ನೊಂದ್ಸರಿ ಹೇಳಿಸ್ಬೇಕಂತ ಬಾಯಿ ಅಲ್ಪಕ್ಷಣ ಕೇಳ್ತಾ ಇಲ್ಲ ಪ್ರಶ್ನೆನ. ಹಿರಿಯ ಶ್ರೇಣಿಯ IAS ಅಧಿಕಾರಿ ಇದ್ದೀರಿ, ಶಾಸಕರು ಏಕವಚನದಲ್ಲಿ ನಿಮ್ಮನ್ನು ಸಂಬೋಧನೆ ಮಾಡಿದ್ದಾರೆ ಕೆಲವು ಕಡೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಇದರಲ್ಲಿ ಅಭಿಪ್ರಾಯ ಹೇಳೋದಕ್ಕೆ ಇಷ್ಟಪಡಲ್ಲ. ಹಿರಿಯರಿದ್ದೀರಿ, ಅವರಿಂದ ನಿಮಗಿಂತ ಮಗನ ಸಮಾನ ಇದ್ದಾರೆ. ನಾವು ಗೌರವ ಕೊಡ್ತೀವಿ, ಅವರು ಗೌರವ ಕೊಡಬೇಕು ಅಂತ ಬಯಸ್ತೀವಿ.